ಪೇಪೆ ಚಿತ್ರದ ನಾಯಕಿಯಾದಂಥವ್ರು ನನ್ನ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನು ಚಿತ್ರವನ್ನು ಇವತ್ತು ಚಿತ್ರಮಂದಿರದಲ್ಲಿ ಪ್ರೇಕ್ಷಕರ ಜೊತೆ ನೋಡಿದರೆ ಹೇಗೆ ಅನ್ನಿಸ್ತು ಅಂತ ಕೇಳೋಣ. ಮ್ಯಾಮ್ ನಮಸ್ತೆ. ನಮಸ್ತೆ. ನೀವು ಇವತ್ತು ಫ್ಯಾನ್ ಜೊತೆಗೆ ಕೂತ್ಕೊಂಡು ಫಸ್ಟ್ ಶೋ ಸಿನಿಮಾನ ನೋಡಿದ್ದೀರಾ, ನಿಮಗೆ ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಅವ್ರ ರೆಸ್ಪಾನ್ಸ್ಗೋಸ್ಕರನೇ ಇಷ್ಟು ಟೈಮ್ ನಾವು ಕಾದಿದ್ದೀವಿ. ಸೊ ಇವಾಗ ಅವರಿಷ್ಟು ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಫೈಟ್ ಸೀನ್ಸ್ ಆಗಲಿ, ಒಂದು ಕೆಲವೊಮ್ಮೆ ಡೈಲಾಗ್ಸ್ಗೆ ಇಷ್ಟು ಸೌಂಡ್ ಎಲ್ಲ ಮಾಡುವಾಗ ತುಂಬ ಖುಷಿ ಆಗುತ್ತೆ. ನೀವು ವಿನಯ್ ರಾಜ್ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡೋವಾಗ ಆನ್ ಸ್ಕ್ರೀನು ನಾವಂತೂ ಹೇಗೂ ನೋಡಿದ್ದೀವಿ, ನಿಮ್ಮಿಬ್ಬರದು ಚೆನ್ನಾಗಿದೆ ಕಾಂಬಿನೇಷನು. ಆ್ಯಂಡ್ ಆಫ್ ಸ್ಕ್ರೀನಲ್ಲಿ ನಿಮ್ಮಿಬ್ಬರದು ಹೇಗಿತ್ತು ಕೋರ್ಡಿನೇಷನ್? ವೆರಿ ಪೊಲೈಟ್ ಆ್ಯಂಡ್ ವೆರಿ ಕಾರ್ಡಿಯಲ್. ಅವರು ಯಾವಾಗಲೂ ಹಾಗೆ ತುಂಬ ಸಾಫ್ಟಾಗೇ ಇದ್ದಾರೆ. ಸೊ ವೆರಿ ಕಾರ್ಡಿಯಲ್ ಅಂತ ಹೇಳ್ಬೋದು. ಆರಾಮಾಗಿ ಕೂತ್ಕೊಂಡು ಮಾತಾಡ್ತಿದ್ರು. ಸೊ ಏನು ನೋ ಪ್ರಾಬ್ಲಮ್ ಎಟ್ ಆಲ್. ಇಟ್ ವಾಸ್ ವೆರಿ ಗುಡ್ ಆ್ಯಕ್ಚುಲಿ. ತುಂಬ ಖುಷಿ ಆಯಿತು ಅವ್ರ ಜೊತೆ ಕೆಲಸ. ನಿಮಗೆ ಫಸ್ಟ್ ಟೈಮ್ ಪೇಪೆ ಕತೆ ಕೇಳಿದಾಗ ನಿಮಗೆ ಏನು ಅನ್ನಿಸ್ತು? ಈ ಕತೆ ಅಂದರೆ ತುಂಬ ಹಳೆ ಕಾಲದ ಕತೆ, ಆ ಥರದ್ದೆಲ್ಲ ತೋರಿಸಿದ್ದಾರೆ ಸೀನ್ಗಳು, ಜಾತಿ ಇದರಲ್ಲೆಲ್ಲ. ಸೊ ನಿಮಗೆ ಕತೆ ಕೇಳಿದಾಗ ಫಸ್ಟ್ ಟೈಮ್ ಏನು ಅನ್ನಿಸ್ತು? ನನಗೆ ಆ್ಯಕ್ಚುಲಿ ನನ್ನ ಸ್ಟೋರಿ ಮಾತ್ರ ಹೇಳಿದರು. ಸಿಂಧು ಕ್ಯಾರೆಕ್ಟರ್ದು ಅವ್ರ ಫ್ಯಾಮ್ಲಿ ಜೊತೆ ಹೆಂಗಿರುತ್ತೆ. ಸೊ ಆ ಪಾರ್ಟ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಒಂದು ಸ್ಟ್ರಾಂಗ್ ಫೀಮೇಲ್ ಈಸಿಲಿ ಸಿಗಲ್ಲ, ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್. ಸೊ ಅದಕ್ಕೆ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಮಾಡೋಕ್ಕೂ ತುಂಬ ಖುಷಿ ಆಯಿತು. ಸೊ ಐ ಆಮ್ ವೆರಿ ಹ್ಯಾಪಿ. ಡೈರೆಕ್ಟ್ರ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವ್ರು ಐ ಥಿಂಕ್ ಇವಾಗ ಅವ್ರ ಕೆಪಬಿಲಿಟಿ ಎಲ್ಲ ಐ ಥಿಂಕ್ ಪೀಪಲ್ ಆರ್ ಸೀಯಿಂಗ್ ಇಟ್. ಬಿಕಾಸ್ ಟ್ರೇಲರ್ ಬಿಟ್ಟಾದಾಗಲೇ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಿದ್ರು. ಬಟ್ ಐ ಥಿಂಕ್ ಇವಾಗ ಮೂವಿ ರಿಲೀಸ್ ಆದಮೇಲೆ ಇನ್ನೂ ಜಾಸ್ತಿ ಜನಕ್ಕೆ ಗೊತ್ತಾಗುತ್ತೆ. ಸೊ ಆಲ್ ದಿ ಬೆಸ್ಟ್ ಟು ಹಿಮ್ ಆಲ್ಸೋ. ಇಸ್ ವೆರಿ ಟ್ಯಾಲೆಂಟೆಡ್. ನಿಮ್ಮ ಒಂದು ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಟೋಟಲಾಗಿ ಡಿಫ್ರೆಂಟ್ ಆಗಿದೆ. ಸೊ ನೀವು ಎಜುಕೇಷನ್ ಆಗಿರುತ್ತೆ, ಆದರೆ ನೀವು ಬೇರೆ ಜಾತಿಯವ್ರ ಜೊತೆ ಮುಟ್ಟಂಗಿದೆ. ಸೊ ಅದೆಲ್ಲ ಇದೆ ಅಲ್ವಾ? ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಐ ಥಿಂಕ್ ಅದೇ ಒಂದು ರಿವಾಲ್ಯೂಷನ್ ಥರ ಅವರು ಸಿಂಧು ಅವ್ರು ಮಾಡ್ತಾರೆ. ಸೊ ಐ ಥಿಂಕ್ ಯಾವುದೇ ರಿವಾಲ್ಯೂಷನ್ ಸ್ಟಾರ್ಟ್ ಆಗೋದು ನಮ್ಮ ಫ್ಯಾಮ್ಲಿಯಿಂದಾನೆ. ಸೊ ಐ ಥಿಂಕ್ ಅದೇ ಥರ ಸಿಂಧುದು ಕತೆ ಕೂಡ ಹೋಗುತ್ತೆ. ಎಸ್, ಟೀಚರ್ ಅವರು ಆ್ಯಂಡ್ ಆದರೂ ಇಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ. ಐ ಥಿಂಕ್ ಇಟ್ಸ್ ಸ್ಟೋರಿ ಆಫ್ ಎವ್ರಿ ವಿಮೆನ್ ಇನ್ ಅವರ್ ಸೊಸೈಟಿ ಟುಡೇ ಅನಿಸುತ್ತೆ. ಸೊ ಐ ಆಮ್ ಗ್ಲ್ಯಾಡ್ ಟು ಹ್ಯಾವ್ ಪ್ಲೇಡ್ ದಿಸ್ ಪಾರ್ಟ್. ಜೊತೆಗೆ ಲವ್ ಇದೆ ಅದರಲ್ಲಿ. ಬಟ್ ಲವ್ ಅಂದರೆ ಒಂದು ಕಂಪ್ಯಾನಿಯನ್ಶಿಪ್ ಥರ ತೋರಿಸಿದ್ದಾರೆ. ನಾಟ್ ಎಕ್ಸಾಕ್ಟ್ಲಿ ಲವ್, ಆ ಥರ ರೊಮ್ಯಾನ್ಸ್ ಥರ ಏನಿಲ್ಲ. ಬಟ್ ಒಂದು ಫ್ರೆಶ್ ಪರ್ಸ್ಪೆಕ್ಟಿವ್ ಇದೆ. ಸೊ ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ದ ರೈಟರ್ಸ್. ಓಕೆ, ಓವರಾಲ್ ಪೇಪೆ ಚಿತ್ರತಂಡ ತುಂಬ ಚೆನ್ನಾಗಿ ಚಿತ್ರನ ನೋಡಿದ್ದೀವಿ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಾವೆಲ್ಲ ಇದನ್ನು ಬೇರೆ ಲೈಕ್ ತಮಿಳಲ್ಲಿ, ಮಲಯಾಳಮಲ್ಲಿ ಈ ಥರದೊಂದು ಸಿನಿಮಾಗಳನ್ನ ನೋಡ್ತಾ ಇದ್ವಿ. ಸೊ ಪೇಪೆ ನೋಡಿದಾಗ ಮಲಯಾಳಂ ಸಿನಿಮಾ ನೆನಪಾಯಿತು. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಐ ಥಿಂಕ್ ನಾವು ಈ ಪೆಪೆಯಲ್ಲಿ ಯಾರು ಕೆಲಸ ಮಾಡಿದ್ದೀವಿ ಎಲ್ಲರೂ ಕನ್ನಡದವರೇ. ನಮ್ಮ ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ಸ್ ಆಗಲಿ, DOPs ಆಗಲಿ, ಕ್ರೂ ಮೆಂಬರ್ಸ್ ಆಗಲಿ, ಆರ್ಟಿಸ್ಟ್ ಆಗಲಿ. ಸೊ ಇಲ್ಲಿ ಟ್ಯಾಲೆಂಟ್ ಇಲ್ಲ ಅಂತ ಅಲ್ಲ, ಇಲ್ಲಿ ಕೆಪಾಸಿಟಿ ಇಲ್ಲ ಅಂತ ಅಲ್ಲ. ಐ ಥಿಂಕ್ ಪೆಪೆ ಇಸ್ ಅ ಪ್ರೂಫ್ ಫಾರ್ ದ್ಯಾಟ್ ಅಂತ ಹೇಳ್ಬೋದು. ಸೊ ಎಲ್ಲ ನಮ್ಮವರೇ. ಸೊ ನಾವೇ ಎಲ್ಲ ಮಾಡಿದ್ದೀವಿ ಅಷ್ಟೇ. ಓಕೆ, ನೀವು ಶೂಟಿಂಗ್ ಮಾಡುವಾಗ ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಟೋಟಲ್ ಚಿತ್ರತಂಡದ ಜೊತೆಗೆ. ಎಂಜಾಯ್ ಐ ಥಿಂಕ್ ಎಲ್ಲರೂ ಥಿಯೇಟರ್ ಆರ್ಟಿಸ್ಟ್ ಇದ್ದಾರೆ. ಸೊ ಐ ಥಿಂಕ್ ಎಲ್ಲರೂ ಅವ್ರ ಕ್ಯಾರೆಕ್ಟರ್ ಒಳಗಡೆ ಇದ್ದರು. ಆ್ಯಂಡ್ ತುಂಬ ರಿಹರ್ಸಲ್ಸ್ ಎಲ್ಲ ತುಂಬ ಮಾಡ್ತಿದ್ವಿ. ಸೊ ಅದೇ ಒಂದು ಫಾರ್ ಅನ್ ಆರ್ಟಿಸ್ಟ್ ದಟ್ ಈಸ್ ಒನ್ ಟೈಪ್ ಆಫ್ ಹೈ ಅಲ್ವಾ. ಸೊ ಆ ಥರ ಐ ವಾಸ್ ವೆರಿ ಹ್ಯಾಪಿ. ಖುಷಿ ಆಯಿತು ಆ ಥರ. ಓಕೆ, ಕೊನೆಯದಾಗಿ ಫ್ಯಾನ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಪೇಪೆ ಚಿತ್ರತಂಡ ಪರವಾಗಿ? ಎಷ್ಟಾಗುತ್ತೆ ಅಷ್ಟು ಬೇಗ ಥಿಯೇಟರ್ಗೆ ಬನ್ನಿ, ಸಿನಿಮಾ ನೋಡಿ. ಮತ್ತು ನೀವು ಒಂದು ಸೀನ್ ಮಿಸ್ ಮಾಡಿದ್ರು ಅದು ಲಿಂಕ್ ಬಹುಶಃ ನಿಮಗೆ ಸಿಗಲ್ಲ, ಗೊತ್ತಾಗಲ್ಲ. ಅದಕ್ಕೆ ನಿಮ್ಮ ಫೋನ್ನ ಪಕ್ಕದಲ್ಲೇ ಇಡಿ, ಫ್ಲೈಟ್ ಮೋಡಲ್ಲಿ ಹಾಕಿಲ್ಲ ಅಂದರೆ ಸ್ವಿಚ್ ಆಫ್ ಮಾಡಿ. ಬಟ್ ಎಷ್ಟಾಗುತ್ತೆ ಅಷ್ಟು ಬೇಗ ಬನ್ನಿ, ಥಿಯೇಟರಲ್ಲೇ ನಮ್ಮ ಸಿನಿಮಾನ ನೋಡಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್, ಆಲ್ ದ ಬೆಸ್ಟ್. ಸೊ ಇಷ್ಟು ಪೇಪೆ ಚಿತ್ರದ ನಾಯಕಿ ಚಿತ್ರದ ಬಗ್ಗೆ ಹೇಳಿದ್ದು. ಸೊ ಮತ್ತಷ್ಟು ಸುದ್ದಿ ಸಿಗ್ತೀವಿ. ಥ್ಯಾಂಕ್ ಯು.